ಅದೆಲ್ಲ ನನಗೆ ಗೊತ್ತಿಲ್ಲ ಚಿಕ್ಕ ಯಜಮಾನ್ರೆ. ಆದ್ರೆ ಮದ್ವೆ ಆಗ್ತೀನಿ ಅಂತ ಆಸೆ ಕನ್ಸುಗಳನ್ನ ಕಟ್ಕೊಳ್ಳೋ ಹಾಗೆ ಮಾಡಿದ್ದು ನೀವೇ ತಾನೆ. ಶುರುನಲ್ಲೇ ಇಲ್ಲ ನಾನೀ ಮದ್ವೆ ಆಗಲ್ಲ ಅಂತ ಅವ್ರ ಹತ್ರ ಹೇಳ್ಕೋಬಹುದಾಗಿತ್ತಲ್ವಾ? ಎಸ್ಸಲ ಅಂತ ಹೇಳಿ ಸಿಗ್ದಾಗೆಲ್ಲ ನೋಡಮ್ಮ ಅಮಿತಾ, ನನ್ಗೂ ನಿನ್ಗೂ ಸೆಟ್ ಆಗಲ್ಲ, ನಮ್ಮಮ್ಮ ಅನ್ನಿಸ್ಕೊಂಡವ್ರ ಮಾತನ್ನ ಕೇಳಕೋಬೇಡ, ನಂಬೇಡ ಅಂತ ಹೇಳಿದ್ರು ತಲೆಗಾಕೊಂಡಿಲ್ಲ. ಎಂಗೇಜ್ಮೆಂಟು, ರಿಸೆಪ್ಷನ್, ಮದುವೆ ಅಂತ ಅವಳೆ ಮಾಡಿದ್ದು, ನಾನಲ್ಲ. ಆಕ್ಚುಲಿ ತಪ್ಪು ಅವಳ್ದಲ್ಲ, ನಿಮ್ಮತ್ತೆದು. ನಿಮ್ಮತ್ತೆ ಕುಮ್ಮಕ್ಕಿರ್ಲಿಲ್ಲ ಅಂದಿದ್ರೆ ಆ ನಾಗಿನಿ ಈ ಮನೆ ಬಾಗ್ಲು ಹೊಸ್ಲು ದಾಡ್ಕೊಂಡು ಬರಕಾಗ್ತಾ ಇರ್ಲಿಲ್ಲ. ಬಂದಿದ್ದಾಳೆ ಅಂದ್ರೆ ಅವರೇ ಕಾರಣ. ಅವರು ಯಾಕೆ ಹೀಗಾಡ್ತಿದ್ದಾರೆ ಅಂತ ಗೊತ್ತಾ? ಹೇಳ್ತೀನಿ ಕೇಳಿ. ಅವರು ಒಂದು ಹುಡುಗಿನ ಈ ಮನೆ ಕರ್ಕೊಂಡ್ ಬಂದಿದ್ರಲ್ಲ, ಸ್ವೀಟಿ, ಡಿವೋರ್ಸ್ಡ್ ಸ್ವೀಟಿ ಅಂತ. ಆ ಸ್ವೀಟಿಗೆ ನಾನು ಶುಗರ್ ಇಲ್ದೆ ಸಾಲ್ಟ್ ಕೊಟ್ಟು ಮನೆಯಿಂದ ಹೊರಗಡೆ ಕಳ್ಸ್ಬಿಟ್ಟೆ ನೋಡಿ. ಆ ಕೋಪಕ್ಕೆ ಈ ನಾಗಿನಿನ ಮತ್ತೆ ವಾಪಸ್ ಕರ್ಕೊಂಬಂದು ಹೊಸ ಆಟನ ಶುರು ಮಾಡೋಣ ಅಂತ ನಿಂತಿದ್ದಾರೆ. ಅಷ್ಟೇ. ನಿಮ್ ತಲೆಗೆಲ್ಲ ಬರೋದು ಇಂಥ ಯೋಚನೆಗಳೇ ಅನ್ಸತ್ತೆ. ಅಲ್ಲ, ಅವ್ರು ಹೇಳ್ತಿದ್ದಾರೆ ತಾನೆ ನಿಮ್ಗೆ ಹುಷಾರಿಲ್ಲ, ಅದಕ್ಕೆ ನಿಮ್ನ ನೋಡೋದಕ್ ಬಂದೆ ಅಂತ. ಆದ್ರೂ ನೀವ್ ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ. ಅಮ್ಮ ಹಳ್ಳಿ ಸೊಗಡಿನ ವಯ್ಯಾರಿ ದುರ್ಗಾ ಮತ್ತೆ ನಮ್ಮೂರಲ್ಲಿ ಬಿಟ್ಟು ಬಂದಿರೋ ಜಿಗಣೆ ಇದ್ದಂಗ್ ನೀವು. ಯಾವ್ದೋ ಒಂದು ವಿಷಯ ಹಿಡ್ಕೊಂಡ್ಬಿಟ್ರೆ ಹಂಗೆ ಕಚ್ಕೊಬಿಡ್ತೀರಾ, ರಬ್ಬರ್ ಹೇಳ್ದಂಗ್ ಎಳಿತಾನೆ ಇರ್ತೀರಾ. ಪ್ಲೀಸ್ ರೀ, ಈ ಮ್ಯಾಟ್ರನ್ನ ಬಿಟ್ಬಿಟ್ಟು ನನಗ್ ಹೊಟ್ಟೆ ಹಸಿತಿದೆ, ಏನಾದ್ರೂ ಮಾಡ್ಕೊಡ್ತೀರಾ? ಕೆಳಗಡೆನೆ ಬನ್ನಿ, ಬಡಿಸ್ತೀನಿ. ಯಾಕೆ? ನೀವು ಮಾಡಿರೋ ಅಡ್ಗೆನ ಇಲ್ಲಿಗೆ ತಗೊಂಬಂದ್ರೆ ನನ್ ಹೊಟ್ಟೆಗೆ ಹೋಗಲ್ಲ ಅಂತನಾ? ನನಗ್ ಹಠ ಅಂತ ಹೇಳಿ ಈಗ ನೀವೇ ಹಠ ಮಾಡ್ತಾ ಇದ್ದೀರಲ್ಲ. ಊಟದ ವಿಷಯದಲ್ಲಿ ಪಾಠ ಬೇಡ ಕಣ್ರಿ ಸಿಂಗಾರಿ. ಆಯ್ತು, ತಗೊಂಡ್ ಬರ್ತೀನಿ. ಆ ಸ್ಪೂನ್ ತಿರಕ್ ಹೋಗ್ಬಿಡಿ, ನೀವೇ ತಂದು ತಿನ್ನಿಸ್ಬಿಡಿ. ಎಣ್ಣೆ ಖಾಲಿ ಆಗಿದೆ ಅನ್ಸುತ್ತೆ. ನಾಗಿಣಿ ಬಗ್ಗೆ ಮಾತಾಡ್ತಾರೆ. ನಾಗಿಣಿ, ಆ ನಾಗಿಣಿ ಯಾವಾಗ ತಲೆ ಮೇಲೆ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಸಮ್ಮು, ಆದ್ರೂ ಯಾಕೋ ಅವಳು ಮನೆಗೆ ಬಂದಿದ್ದು ಸರಿ ಅನಿಸ್ತಿಲ್ಲ. ಅಲ್ಲ, ಈ ನಮ್ಮ ಅತ್ತೆ ಬುದ್ಧಿ ಬೇಡವಾ? ಅವಳು ಹೊರಗಡೆ ಸಿಕ್ಕಿದಾಗಲೇ ಅವಳನ್ನ ಮಾತಾಡಿಸ್ಬಿಟ್ಟು ಹಾಗೆ ಕಳ್ಸೋದ್ ಬಿಟ್ಟು ಮನೆ ಕರ್ಕೊಂಡು ಬಂದ್ರು. ಇದ್ರ ಹಿಂದೆ ಏನು ಉದ್ದೇಶ ಇರಬಹುದು? ಅಮಿತಾ ಕೇಡಿ ಆದ್ರೆ ನಮ್ಮಮ್ಮ ದೊಡ್ಡ ಕೇಡಿ. ಏನೋ ಲೆಕ್ಕಾಚಾರ ಹಾಕೊಂಡೇ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ತಾರಕ್ ಏನಾದ್ರು ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರೆ ಆ ಅಮಿತನ್ನ ಇಲ್ಲೇ ಉಳಿಸ್ಕೊಂಡ್ಬಿಟ್ಟಿರೋರು. ತಾರಕ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಎಂಟ್ರಿ ಏನೋ ಸ್ವಲ್ಪ ಲೇಟ್ ಆಗಿ ಕೊಟ್ಟಿರ್ಬೋದು, ಆದ್ರೆ ಫುಲ್ ಸ್ಕೋರು ಅವನೇ ಮಾಡಿರೋದು. ಅವನ್ ಮಾತಲ್ಲೇ ಗೊತ್ತಾಗುತ್ತೆ ಆ ಅಮಿತಾ ಮೇಲೆ ಸ್ವಲ್ಪ ಅದು ಕರ್ಟಸಿ ಇಲ್ಲ ಅಂತ. ತಾರಕ್ ಪ್ರೀತಿ ಏನಿದ್ರು ಮಯೂರಿ ಮೇಲೆ. ತನ್ನ ಹೆಂಡತಿ ಅವಳು ಸೇವೆ ಮಾಡೋದು ಅವನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಗಂಡ ಹೆಂಡತಿ ಇದ್ರೆ ಹೀಗಿರ್ಬೇಕಲ್ವಾ ಸಮ್ಮು? ನೀವ್ಯಾಕೋ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಹಾಗಿದೆ. ಇತ್ತೀಚೆಗೆ ಯಾಕೋ ಮಯೂರಿನ ತುಂಬಾ ಹೊಗಳ್ತಾ ಇದ್ದೀರಾ, ಏನ್ ಸಮಾಚಾರ? ಅಯ್ಯೋ, ಒಳ್ಳೇದನ್ನ ಹೊಗಳೋದ್ರಲ್ಲಿ ಏನ್ ತಪ್ಪಿದೆ ಸಮ್ಮು? ನೀನು ಒಳ್ಳೇದು ಮಾಡು, ನಿನಗೂ ಹೊಗಳ್ತೀನಿ. ಹೊಗಳೋದು ಅಷ್ಟೇ ಅಲ್ಲ, ಸನ್ಮಾನನೇ ಮಾಡ್ತೀನಿ. ಆದ್ರೆ ನೀನ್ ಅದಕ್ಕೆ ಅವಕಾಶ ಕೊಡ್ಬೇಕಲ್ಲ. ಏನೋ ಒಂದೊಂದ್ಸಲ ಬಾಯಿ ಮಿಸ್ ಆಗಿ ಬಂದ್ಬಿಡುತ್ತೆ. ಈಗ ನನ್ ಮೇಲಿರೋ ಕೋಪನ ಬಿಟ್ಬಿಡು. ಈಗ ನೀನು ಯೋಚನೆ ಮಾಡ್ಬೇಕಾಗಿರೋದು, ಅತ್ತೆ ಆ ಅಮಿತಾನ ಮನೆಗೆ ಯಾಕೆ ಕರ್ಕೊಂಡು ಬಂದ್ರು, ಅವ್ರ ಉದ್ದೇಶ ಏನಿತ್ತು ಅಂತ. ಸಮ್ಮು, ಒಂದ್ಸಲ ಈ ಗೆದ್ದಲು ಹುತ್ತ ಕಟ್ಟೋಕ್ ಶುರು ಮಾಡ್ಬಿಟ್ರೆ ಇಂಥ ಹಾವುಗಳು ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ಹುತ್ತಾನು ಒಡೆಯೋಕ್ಕಾಗಲ್ಲ, ಆ ಹಾವಿಗೂ ಓಡ್ಸಕ್ಕಾಗಲ್ಲ. ಹಾಗೆಲ್ಲ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅವಳಿವತ್ತು ಸ್ವಲ್ಪ ಮುಂದುವರೆದಿದ್ರು ನಾನ್ ಏನು ಅಂತ ತೋರಿಸ್ತಾ ಇದ್ದೆ. ಹಾಗೆಲ್ಲ ಏನೂ ಆಗ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ಅವಳು ನಮ್ಮ ಹತ್ರ ಸಾರಿ ಕೇಳಿದ ತಕ್ಷಣ
ಅವಳು ಒಳ್ಳೆಯವಳಾಗಿದ್ದಾಳೆ ಅಂತಾನೂ ನಾನು ನಂಬೋದಿಲ್ಲ. ಮತ್ತೆ ರಿಪೀಟ್ ಆದ್ರೆ ಏನ್ ಮಾಡ್ತೀಯಾ? ಇವತ್ತೇನೋ ತಾರಕ್ಗೆ ಹುಷಾರಿಲ್ಲ, ನೋಡೋದಕ್ ಬಂದಿದ್ದೀನಿ ಅಂತ ಹೇಳಿದ್ಲು. ಮತ್ತೆ ಇದೇ ರೀತಿ ನೆಪ ಮಾಡ್ಕೊಂಡು ಮತ್ತೆ ಮನೆ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಹಾಗೇನಾದ್ರೂ ಬಂದ್ರೆ ಇವತ್ತು ಅವಮಾನ ಆಗಿರೋದಕ್ಕಿಂತ ಡಬ್ಬಲ್ ಅವಮಾನ ಆಗುತ್ತಲ್ವಾ?